ನಿಮ್ಮದು ಎಂಥ ಸಮಸ್ಯೆ ಇದ್ದರೂ ಈ ತಾಯಿಯೇ ಬರೆದು ಹೇಳುತ್ತಾಳೆ. ಎಲ್ಲಪ್ಪ ಈ ಕ್ಷೇತ್ರ ಅಂತೀರಾ? 7 ಕೋಟಿ ಮೈಲಾರಲಿಂಗೇಶ್ವರ ಸ್ವಾಮಿಯ ಪುಣ್ಯಕ್ಷೇತ್ರ. ಈ ಕ್ಷೇತ್ರ ಬರುವುದಾದರೂ ಎಲ್ಲಿ, ಏನು ಇಲ್ಲಿನ ವಿಶೇಷತೆ ಒಂದೊಂದಾಗಿ ಹೇಳುತ್ತಾ ಹೋಗ್ತೀವಿ. ಈ ವಿಡಿಯೋ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಮಂಡ್ಯ ಜಿಲ್ಲೆ ಕೆಆರ್ ಪೇಟೆ ತಾಲೂಕಿನ ತಗಡೂರು ಗ್ರಾಮದ ಶ್ರೀ 7 ಕೋಟಿ ಮೈಲಾರಲಿಂಗೇಶ್ವರ ಶ್ರೀ ಗಂಗೆ ಮಾಳಮ್ಮ ಕ್ಷೇತ್ರ ಹಾಗೂ ಕ್ಷೇತ್ರಪಾಲಕ ದೂತರಾಯ ದೇವಸ್ಥಾನ. ಇಲ್ಲಿನ ವಿಶೇಷ ಏನೆಂದರೆ ತಾಯಿ ಬಂದಂತಹ ಭಕ್ತರ ಕಷ್ಟಗಳ ಬಗ್ಗೆ ತಾನೇ ಬರೆದು ತೋರಿಸುತ್ತಾಳೆ. ಮತ್ತೊಂದು ವಿಸ್ಮಯ ಏನೆಂದರೆ ತಾಯಿ ಬಲಗಡೆ ತಿರುಗಿದರೆ ಅವರು ಅಂದುಕೊಂಡ ಕಾರ್ಯಗಳು ಆಗುತ್ತದೆ ಎಂದರ್ಥ. ಮತ್ತೆ ಪವಾಡ ಎಣಿಸುವಂತಹ ದೃಶ್ಯವೆಂದರೆ ನೀವು ಮನದಲ್ಲೇ ಒಂದು ಜಾಗವನ್ನು ನೆನೆದರೆ ಸಾಕು, ನೀವು ನೆನೆದಂತ ಜಾಗವನ್ನು ತಾಯಿಯೇ ಕರೆದುಕೊಂಡು ಹೋಗಿ ತೋರಿಸುತ್ತಾಳೆ. ವಿಸ್ಮಯದ ಮೇಲೆ ವಿಸ್ಮಯವೆಂದಂತೆ ಪವಾಡಗಳನ್ನು ಮೂಡಿಸುವ ಪುಣ್ಯ ಕ್ಷೇತ್ರ ಇದಾಗಿದೆ. ದೂರದ ರಾಜ್ಯಗಳಿಂದ, ದೂರದ ಊರುಗಳಿಂದ ಸಾವಿರಾರು ಜನ ಬಂದು ತಾಯಿಗೆ ಶರಣಾಗುತ್ತಿದ್ದಾರೆ. ಮತ್ತೆ ಮೈಲಾರಲಿಂಗೇಶ್ವರನ ಬಗ್ಗೆ ವರ್ಣಿಸಲು ಪದಗಳೇ ಇಲ್ಲ. ಅಂದಿನಿಂದ ಇಂದಿನವರೆಗೂ ದೆವ್ವ, ಪೀಡೆ, ಪಿಶಾಚಿ ಜನರ ಸಕಲ ಕಷ್ಟಗಳು ತೀರಿಸುತ್ತಾನೆ ಬರುತ್ತಿರುವ ಸ್ವಾಮಿ 7 ಕೋಟಿ ಮೈಲಾರಲಿಂಗೇಶ್ವರ. ಇಲ್ಲಿ ದೂತರಾಯ ಸ್ವಾಮಿ ಸಹ ನೆಲೆಸಿರುವಂತಹ ಪುಣ್ಯಕ್ಷೇತ್ರ. ಇಲ್ಲಿನ ವಿಸ್ಮಯ ಪವಾಡಗಳನ್ನು ತುಂಬಾ ಜನರು ಹೇಳುತ್ತಾನೆ ಬಂದಿದ್ದಾರೆ. ಸಾಲದ ಸುಳಿಯಲ್ಲಿ ಸಿಕ್ಕಿಕೊಂಡವರು ಈ ಕ್ಷೇತ್ರಕ್ಕೆ ಬಂದು ಕೋಟ್ಯಾಧಿಪತಿಗಳು ಸಹ ಆಗಿದ್ದಾರೆ. ಮದುವೆಯಾಗದಿದ್ದರೂ ಸಹ ಕಂಕಣ ಭಾಗ್ಯ ಕೂಡಿ ಬಂದಿದೆ. ಮಕ್ಕಳಿಲ್ಲದವರಿಗೆ ಮಕ್ಕಳ ಭಾಗ್ಯ ಸಹ ಲಭಿಸಿದೆ. ಅದ್ಭುತಗಳ ಮೇಲೆ ಅದ್ಭುತ ನಡೆಯುತ್ತಿದೆ. 7 ಕೋಟಿ ಮೈಲಾರಲಿಂಗೇಶ್ವರ, ತಾಯಿ ಗಂಗೆ ಮಾಳಮ್ಮ ಹಾಗೂ ದೂತರಾಯ ಸ್ವಾಮಿ ಪುಣ್ಯಕ್ಷೇತ್ರ. ಒಮ್ಮೆಯಾದರೂ ಈ ದೇವಾಲಯಕ್ಕೆ ಬನ್ನಿ. ನಿಮ್ಮ ಎಲ್ಲ ಸಮಸ್ಯೆಗಳನ್ನು ತಾಯಿ ಖಂಡಿತ ಬಗೆಹರಿಸುತ್ತಾಳೆ. ನಂಬಿದವರ ಕೈ ಬಿಡುವುದಿಲ್ಲ. 7 ಕೋಟಿ ಮೈಲಾರಲಿಂಗೇಶ್ವರ ನಿಮ್ಮ ಸಮಸ್ಯೆಗಳನ್ನು ದೂರ ಮಾಡ್ತಾನೆ. ದೂತರಾಯ ಸ್ವಾಮಿ ವಿಸ್ಮಯವಾದ ಕ್ಷೇತ್ರ. ಎಲ್ಲೂ ಬಗೆಯಾರದ ಸಮಸ್ಯೆಗಳು ಬಗೆಹರಿಸುತ್ತಿರುವ ಕ್ಷೇತ್ರ 7 ಕೋಟಿ ಮೈಲಾರಲಿಂಗೇಶ್ವರ ಸ್ವಾಮಿಯ ಪುಣ್ಯ ಕ್ಷೇತ್ರ ಇದಾಗಿದೆ. ಮೈಲಾರಲಿಂಗೇಶ್ವರ ಗಂಗೆ ಮಾಳವನ ಕ್ಷೇತ್ರ, ದೂತರಾಯ ದೇವಸ್ಥಾನ, ತಗಡೂರು, ಕೆಆರ್ ಪೇಟೆ ತಾಲೂಕು, ಮಂಡ್ಯ ಜಿಲ್ಲೆ. ಇಲ್ಲಿ ವಿಶೇಷತೆ ಏನಪ್ಪ ಅಂದರೆ, ಸ್ವಾಮಿ ಮೈಲಾರಲಿಂಗೇಶ್ವರ ಉತ್ಸವ ಎತ್ತದಾಗ ಅವನು ಆಗುತ್ತೆ, ನಾನು ಕಷ್ಟ ಹೊಡ್ಕೊತೀನಿ ಅಂದರೆ ಬಲ್ದ ಕಡೆ ಕೊಡ್ತಾನೆ, ಆಗಲ್ಲ ಅಂದರೆ ಎಡದ ಕಡೆ ಕೊಡ್ತಾನೆ ಅಂತ ಸಮಸ್ಯೆ ಆಗಿದೆ. ಅದು ಕೆಲವ್ರಿಗೆ ಅರ್ಥ ಆಗುತ್ತೆ, ಕೆಲವ್ರಿಗೆ ಅರ್ಥ ಆಗಲ್ಲ. ಅವನ ಪತ್ನಿಯಾದ ಗಂಗೆ ಮಾಳಮ್ಮ ತಾಯಿ ಏನು ಮಾಡ್ತಾಳೆ, ಆ ಭಕ್ತಾದಿಗಳು ಬಂದು ನಿಂತ್ಕೊಂಡಾಗ ಇಷ್ಟೇ ಪ್ರಶ್ನೆ ಬಂದಿದ್ದೀರಿ, ಇಲ್ಲ 3 ಪ್ರಶ್ನೆ ಇವೆ ನಿಮ್ಮಲ್ಲಿ, ಇಲ್ಲ 2 ಪ್ರಶ್ನೆ ಇವೆ ನಿಮ್ಮಲ್ಲಿ, ಇಲ್ಲ 5 ಪ್ರಶ್ನೆಗೋಸ್ಕರ ಬಂದಿದ್ದೀರಿ ಅಂತ ಅವಳೇ ಬರೆದು ಹೇಳುವಂಥ ಪವಾಡ ಇವಳಲ್ಲಿದೆ. ಆ ಪವಾಡನ ಹೇಳಬೇಕು ಅಂದರೆ ಅವಳೇ ಬರೆದು ಹೇಳ್ತಾಳೆ. ಅಂದರೆ ಅವಳು ಹೇಳಲ್ಲ, ಅದು ಬರೀತೆ ನಾವು ಹೇಳ್ತೀವಿ. ಇಂಥ ವ್ಯವಹಾರಕ್ಕೆ ಬಂದಿದ್ದೀರಿ, ಇಂಥ ಹಣಕಾಸು ಸಮಸ್ಯೆಗೆ ಬಂದಿದ್ದೀರಿ, ಇಂಥ ಮಕ್ಕಳ ತೊಂದರೆಗೆ ಬಂದಿದ್ದೀರಿ, ಇನ್ನು ಆರೋಗ್ಯ ಸಮಸ್ಯೆಗೆ ಬಂದಿದ್ದೀರಿ, ಕೋರ್ಟ್ ವಿಚಾರಕ್ಕೆ ಬಂದಿದ್ದೀರಿ ಅನ್ನೋದು ಬರೆದು ಹೇಳಿದಾಗ ನಾವು ಅವಳು ಏನು ಬರದಲ್ಲಿ ವಾಕ್ಯ ಕೊಡ್ತಾಳೋ ಅದನ್ನು ಆ ಜಗನ್ಮಾತೆಯಿಂದ ನಾವು ಅದನ್ನು ಜನಕ್ಕೆ ಹೇಳ್ತೀವಿ. ಈ ಜನ ಯಾರು ಬೇಕಾದ್ರೂ ಹೇಳ್ಕೊಬೋದು. ನಾವು ಹಿಂದೆ ಒಂದು ಮುಂದೆ ಒಂದು ಮಾಡುವಂಥ ಯಕ್ಷಣೆಯಲ್ಲ. ಇಲ್ಲಿ ಅವರು ಪರೀಕ್ಷಣೆ ಮಾಡ್ಕೊಂಡು ಬೇಕಾದ್ರೆ ಬಂದರೂ ಕೂಡ ತಾಯಿ ಹೇಳುವಂಥ ಶಕ್ತಿ ಅವಳಂತ. ಅಮ್ಮ ಎಲ್ಲಿದ್ದೇ ಆಗಿದೆ ಅನ್ನೋದು ಒಂದೆರಡು ಉದಾಹರಣೆ ಕೊಡಿ. ಈಗ ಇವ್ರದೇ ಬಂದರು, ಇವ್ರದೇ ವಸ್ತು ಬಂದಿರೋದು, ಅಲ್ಲಿ ಹಣಕಾಸು ಸಮಸ್ಯೆ ಒಂದು ಅಂತ ಹೇಳಿದ್ಲು, ಆರೋಗ್ಯ ಸಮಸ್ಯೆ ಒಂದು ಅಂತ ಹೇಳಿದ್ಲು, ಭೂಮಿ ವಿಚಾರದ ತೊಂದರೆ ಇದೆ ಅಂತ ಬರ ಹೇಳಿದ್ಲು. ಅದು ನಾವೇನು ಹೇಳಿಲ್ಲ. ಬನ್ನಿ ಸರ್, ಮುಂದೆ ಬನ್ನಿ. ಆಗತ್ತೆ ಆಗತ್ತೆ, ಆಗಲ್ಲ ಆಗಲ್ಲ, ಸಮಸ್ಯೆ ಪರಿಹಾರ ಹುಡುಕೊಡ್ತಿಲ್ಲ. ಅಂಥ ಏನಾದ್ರು ಕಠಿಣವಾದ ಸಮಸ್ಯೆಗೆ ಅಲ್ಲಿ ದೂತರಾಯ ಅಂತ ಅವ್ರೆ, ಆ ದೂತರಾಯನ ತೋರ್ಕೊಡ್ತಾರೆ.
ಆ ಮೈಲಾಲಿಂಗಪ್ಪ ಆದ್ರೂ ಅಷ್ಟೇ, ಈ ಗಂಗಮಣಮ್ಮ ಆದ್ರೂ ಅಷ್ಟೇ. ಆ ದೂತರಾಯನ ಹತ್ರ ಹೋದಾಗ ಎಂಥ ಮಾಟ ಇದ್ರು ಕೂಡ ಅದನ್ನ ಕಿತ್ತಿ ಬಿಸಾಡಂತ ಶಕ್ತಿ ಅವನಲ್ಲಿದೆ. ಅದನ್ನ ಬರಿ ಕೊಡುವಂತ ದೇವರದು. ಅದು ಕೊಟ್ಟಾಗ ಅದ್ರ ಕೆಲಸ ನಾನು ಮಾಡ್ತೀನಿ. ಈ ಕ್ಷೇತ್ರದಲ್ಲಿ ಇಷ್ಟು ಪವರಾಗಿ ಕೆಲಸ ನಡೀತಾ ಇದೆ. ಮೈಲಾಲಿಂಗೇಶ್ವರ ಉತ್ಸವ ಇದೆ, ಗಂಗೆಮಣನ ಬರವಣಿಗೆ ಇದೆ, ದೂತರಾಯದು ಕೂಡ ಬರವಣಿಗೆ ಇದೆ. ಯಾವ ಮಾಟ್ಲ ಕೂಟ್ಲ ಗಾಳಿ ಪೀಡೆ ಪಿಚಾತಿಗಳು ಯಾವುದಿದ್ರು ಕೂಡ ಕ್ಷಣ ಮಾತ್ರದಲ್ಲಿ ಓಡಿಸಿ ಅವ್ರಿಗೆ ಆರೋಗ್ಯ ಸ್ಥಿತಿ ಕೊಡುವಂತ ಶಕ್ತಿ ಈ ಕ್ಷೇತ್ರದಲ್ಲಿ ನಡೀತದೆ. ನಮ್ಮನೆ ಸಮಸ್ಯೆ ಹೇಳ್ತಾಳೆ, ನಿಮ್ಮ ಸಮಸ್ಯೆ ಏನಿದೆ ಅದಕ್ಕೆ ಪರಿಹಾರ ಏನು ಅಂತ ಕೂಡ ಬರೆದು ತೋರ್ತಾಳೆ. ಅವಳು ಬರೆದಂತ ಪರಿಹಾರ ನಾವು ಹೇಳ್ತೀವಿ. ಆ ಭಕ್ತರುಗಳು ಮಾಡ್ಕೊಂಡಾಗ 100ಕ್ಕೆ 200 ರೂಪಾಯಿ ಕೆಲಸ ಆಗುತ್ತೆ. ಅಂಥದ್ದು ಸತ್ಯತೆ ನಡೀತಾ ಇದೆ. ಇಲ್ಲಿ ಆಗಿರುವಂತವ್ರಿಗೆ ಸಾಧಾರಣ ಒಬ್ಬ ವ್ಯಕ್ತಿ ಒಬ್ರು ಮಡಿಕೇರಿಯಿಂದ ಆಚೆ ನಾಪೋಕ್ರಿಂದ ಬರ್ತಾ ಇದ್ದಾರೆ. ಅವರು ಕೇಳ್ಕೊಟ್ಟು ವಿಚಾರಣೆ ಮಾಡ್ತೀವಿ.